ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. 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 ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ 6 ವರ್ಷಗಳ ಉಚ್ಚಾಟನೆ ಮಾಡಿ ಬಿಜೆಪಿ ಶಿಸ್ತು ಸಮಿತಿ ನಿರ್ಧಾರ ತಗೊಂಡಿದೆ. ಸರ್, ಈ ಎರಡೂ ಬಣಗಳ ನಡುವಿನ ಈ ಗದ್ದಲ ಕೋಲಾಹಲ ಸರಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ತುಂಬಾ ಸಲ ಪ್ರಯತ್ನ ಪಟ್ಟಿದ್ರಿ. ಅಂತಿಮವಾಗಿ ಈಗ ಶಿಸ್ತು ಸಮಿತಿ ಒಂದು ನಿರ್ಧಾರ ತಗೊಂಡಿದೆ. ಏನಾಗ್ತಾ ಇದೆ ಸರ್? ಸರ್, ನನಗೆ ಮೇಡಮ್ ಅನ್ನಿಸ್ತಾ ಇರುವಂತದ್ದು, ವಿಶೇಷವಾಗಿ ನಮ್ಮ ಪಕ್ಷ, ಅದು ಬಿಜೆಪಿ ಇರ್ಬೋದು, ನಮ್ಮ ಹಿಂದಿನ ಜನಸಂಘ ಇರ್ಬೋದು, ನಮ್ಮ ಸಂಘಟನೆ ಬೆಳೆದಿರೋದೇ ಶಿಸ್ತಿನ ಆಧಾರದಲ್ಲಿ. ಶಿಸ್ತು ಉಲ್ಲಂಘನೆ ಮಾಡಿದವರಲ್ಲಿ ಯಾರ ಜೊತೆನೂ ಇಷ್ಟ ತನಕ ಕಾಂಪ್ರಮೈಸ್ ಮಾಡಿಲ್ಲ. ಬಾರಿ ದೊಡ್ಡ ದೊಡ್ಡವರನ್ನು ನೋಡಿದ್ದೇವೆ. ಕರ್ನಾಟಕ ರಾಜ್ಯದಿಂದ ಹಿಡಿದು ನಾವು ಕೇಂದ್ರದವರೆಗೆ ನಾವು ನೋಡಿದ್ದೇವೆ. ಅಶಿಸ್ತು ಮಾಡಿದವರನ್ನ ಯಾವಾಗೆಲ್ಲ ನಾವು ಅದಕ್ಕೆ ಬೇಕಾದಂತ ಒಳ್ಳೆಯ ನಿರ್ಧಾರ ತಗೊಂಡಿದ್ದೇವೆ, ಆಗೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನ ಕೂಡ ಶಿಸ್ತುಬದ್ಧ ಪಾರ್ಟಿ ಅಂತ ಹೇಳುವಂತನ್ನು ಒಪ್ಪಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು. ಪ್ರಾಯಶಃ ಈ ರೀತಿಯ ನಿರ್ಧಾರಗಳು ಪಕ್ಷದ ಕಾರ್ಯಕರ್ತನ ಮನೋಬಲವನ್ನು ಹೆಚ್ಚಿಸ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲ ಸರ್, ಇಬ್ಬರ ಮಧ್ಯೆ ಎಲ್ಲ ಸರಿ ಮಾಡೋ ಪ್ರಯತ್ನವನ್ನ ನೀವು ಸೇರಿದಂತೆ ಇತರ ನಾಯಕರು ಮಾಡಿದ್ರು. ಯಾಕೆ ಹೊಂದಾಣಿಕೆ ಆಗ್ಲಿಲ್ಲ ಕೊನೆಗೆ? ನೋಡಿ, ಇದೆಲ್ಲ ಯಾವಾಗ್ಲೂ ಇಗೋ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ನಮ್ಮ ಒಂದು ಶಬ್ದ ಇದೆಲ್ಲ ಇಗೋ ಪ್ರಾಬ್ಲಮ್ ಅಂತ. ನಾನು ಹಿಡಿದ ಮೊಲಕ್ಕೆ 3 ಕಾಲು ಅಂತ ಹೇಳುವಂತ ವಾದಗಳನ್ನ ಸಂಘಟನೆಯಲ್ಲಿ ಯಾರು ಮಾಡಬಾರ್ದು. ಸಂಘಟನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾದಾಗ ಕೂಡ ಅದು ಸಂಘಟನೆ ಹಿತದೃಷ್ಟಿಯಿಂದ ನಾವು ಅಂತದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗುವಂತ ಮನೋಭಾವನೆ ಬೇಕು. ಮತ್ತು ನಮ್ಮ ಸಂಘಟನೆ ಹಿತದೃಷ್ಟಿಯಿಂದ, ರಾಷ್ಟ್ರದ ಹಿತದೃಷ್ಟಿಯಿಂದ ಒಳ್ಳೆ ವಿಚಾರಗಳು ಬಂದಾಗ ಅದರ ವಿರುದ್ಧ ಕೂಡ ವ್ಯಕ್ತಿಗತವಾದಂತ ನಮ್ಮ ಒಂದು ರೀತಿಯ ಸವಾರಿ ಮಾಡುವಂತದ್ದುಂಟಲ್ಲ, ಇದು ಯಾರಿಗೂ ಶೋಭೆ ಬರಲ್ಲ, ಸಂಘಟನೆಗೂ ಶೋಭೆ ಬರಲ್ಲ. ಶಾಂತ್, ಸದಾನಂದ ಗೌಡರು ಫೋನಿನಲ್ಲಿ. ಹಲೋ. ಎಸ್ ಪ್ರಶಾಂತ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೇಳಿ. ಎಸ್, ಸದಾನಂದ ಗೌಡರು ಇದ್ದಾರೆ. ಪ್ರಶಾಂತ್, ಓವರ್ ಟು ಯು. ಸದಾನಂದ ಗೌಡ್ರಿ, ಈಗ ಯಾಕೆ ಈ ನಿರ್ಣಯವನ್ನು ತೆಗೆದುಕೊಳ್ಳಾಯ್ತು? 1 ತಿಂಗಳ ಕಾಲ ನೋಟಿಸನ್ನು ಕೊಟ್ಟು ಹೈಕಮಾಂಡ್ ಸುಮ್ಮನಾಗಿತ್ತು. ಕಳೆದ 1 ವಾರ 10 ದಿನದಲ್ಲೇನು ಯತ್ನಾಳ್ರು ಭಾಳ ಅಥವಾ ಸದನದಲ್ಲೂ ಕೂಡ ಬಿ ಜೆ ಪಿ ಬಗ್ಗೆ ಏನೂ ಮಾತನಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಏನೋ ಸಮಜಾಯಿಷಿ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅನ್ನುವಾಗ ಏಕಾಏಕಿ ಹೈಕಮಾಂಡ್ ಈ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ಸರ್, ನನಗೆ ಅನಿಸ್ತಾ ಇರುವಂತದ್ದು, ಹಲೋ ಹೇಳಿ ಸರ್. ಹೇಳಿ ಸರ್. ಪ್ರಶಾಂತ್, ನನಗೆ ಅನ್ನಿಸ್ತಾ ಇರುವಂತದ್ದು, ಸ್ವಲ್ಪ ದಿವಸಗಳ ಹಿಂದೆ ಈ ತೀರ್ಮಾನ ಮಾಡಬೇಕಾಗಿತ್ತು. ಆದ್ರೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಮತ್ತೊಂದು ಇದೆಲ್ಲ ಇದ್ದ ಕಾರಣ ಆ ರೀತಿಯ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆ ಸಂದರ್ಭದಲ್ಲಿ ಆಗದಿದ್ದಿರ್ಬೋದು. ಆದ್ರೆ ಇವತ್ತು ಅಳೆದು ತೂಗಿ ಇವತ್ತು ಕೈಮೀರಿ ಹೋಗುವಂತ ಈ ಸಂದರ್ಭಗಳಲ್ಲಿ ಏನು ಹಿಂದಿನಿಂದ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳುವಂತ ಪಕ್ಷದ ಆ ಒಂದು ವಿಚಾರಕ್ಕೆ ಒತ್ತು ಕೊಡಬೇಕು ಅಂತ ನಮ್ಮ ಕೇಂದ್ರದ ವರಿಷ್ಠರು ತಗೊಂಡಂತ ಅತ್ಯಂತ ಸೂಕ್ತ ನಿರ್ಧಾರ ಇದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸದಾನಂದ, ನೀವು ಬಿ ಜೆ ಪಿಯ ಅನೇಕ ಒಳ ಜಗಳಗಳನ್ನು ಹತ್ತಿರದಿಂದ ನೋಡಿದಿರಿ. ಯು ಆರ್ ಆಲ್ಸೋ ಪಾರ್ಟ್ ಆಫ್ ಒಳ ಜಗಳಗಳು. ನೀವೇ ಅಧ್ಯಕ್ಷರಾಗಿದ್ರಿ, ಅನಂತಕುಮಾರ್ ಯಡಿಯೂರಪ್ಪನವ್ರಿಗೂ ಜಗಳ ನಡೀತಾ ಇತ್ತು. ಹೌದು. ಈ ಯತ್ನಾಳ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ವಾ? ನನಗನ್ಸುತ್ತೆ ಫಸ್ಟ್ ಟೈಮ್ ನೀವೇ ಅವರನ್ನು ಸಸ್ಪೆಂಡ್ ಮಾಡಿದ್ರಿ, ನಂತರ ಅವ್ರು JDSಗೆ ಹೋದರು, ಪಕ್ಷೇತರರಾಗಿ ಗೆದ್ದು ಬಂದರು, ನಂತರ BJPಗೆ ಬಂದರು. ಯತ್ನಾಳ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟನಾ? ಸರ್, ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸಂಘಟನೆಯ ಒಳಗೆ ಹೇಗಿರ್ಬೇಕು ಅಂತ ಹೇಳುವಂತ ವಿಚಾರವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಆ ಸಂಘಟನೆಯ ಒಳಗೆ ಕೂಡ ನನ್ನದೇ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತ ಮನೋಭಾವನೆ ಇದ್ದಾಗ ಈ ರೀತಿ ಆ ಒಂದು ಲಿಮಿಟೇಷನ್ಸ್ಗಿಂತ ಹೊರಗೆ ಹೋಗುವಂತ ಆಗ್ತದೆ. ಪ್ರಾಯಶಃ ಇವತ್ತು ಅವರೊಬ್ಬರು ಅಂತ ನಾನು ಹೇಳ್ತಾ ಇಲ್ಲ, ಇಂಥ ಇನ್ನೂ ಒಂದು 2-3 ಜನ ಇದೇ ರೀತಿಯ ಮನೋಭಾವನೆಯವರು ಇದ್ದಾರೆ. ಇವರಿಂದಾಗಿ ಪಕ್ಷದ ಇಮೇಜಿಗೂ ತೊಂದರೆ ಆಗುತ್ತೆ, ಸಂಘಟನೆಯಲ್ಲಿರುವಂತ ಕಾರ್ಯಕರ್ತರ ಆ ಒಂದು ಮನೋಬಲ ಕೂಡ ಕುಸಿಯುತ್ತೆ ಸರ್. ಈಗ ಸದಾನಂದ ಗೌಡ್ರೆ, ನಿಮ್ಗೆ 24ರಲ್ಲಿ ಟಿಕೆಟ್ ಸಿಗದೇ ಇದ್ದಾಗ ನನಗೆ ಗೊತ್ತಿದೆ ಕಾಂಗ್ರೆಸ್ನವ್ರು ನಿಮ್ಮನ್ನು ಅಪ್ರೋಚ್ ಮಾಡಿದರು, ಟಿಕೆಟ್ ಕೊಡ್ತೀವಿ ಬನ್ನಿ ಅಂತಂದರು. ನೀವು ಹೊರಗಡೆ ಬಂದು ಹೇಳಿದ್ರಿ, ಇಲ್ಲ ಪಾರ್ಟಿ ನನಗೆ ಇಷ್ಟೆಲ್ಲ ಕೊಟ್ಟಿದೆ, ನಾನು KMF ಅಧ್ಯಕ್ಷನಾಗಬೇಕಂತಿದ್ದೆ, ನನ್ನನ್ನು ಮುಖ್ಯಮಂತ್ರಿ ಮಾಡ್ತು, ನಾನು ಯಾಕೆ ಪಾರ್ಟಿ ಬಿಟ್ಟು ಹೋಗಲಿ ಅಂತ.
ಬಟ್ ಸಿರೀಸ್ ಆಫ್ ಆ್ಯಕ್ಷನ್ಸ್ಗಳನ್ನು ನೋಡಿದಾಗ ಕಳೆದ 2-3 ವರ್ಷಗಳಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು, ಭಿನ್ನಮತೀಯ ಚಟುವಟಿಕೆಗಳು, ಬಂಡುಕೋರತನ, ಮಾಧ್ಯಮಗಳ ಎದುರುಗಡೆ ಬಂದು ದಾಳಿ ವಾಗ್ದಾಳಿಗಳು, ನಮಗೆ ಪತ್ರಕರ್ತರಿಗೆ ಒಂದು ರೀತಿ ಅಸಹ್ಯ ಬರುವಷ್ಟು BJPಯಲ್ಲಿ ಒಳಜಗಳ ನಡೆದು. ಸರ್, ನನಗೆ ಅನಿಸ್ತದ ಪ್ರಶಾಂತ್ರೆ, ನೀವು ಬಾರಿ ಕರೆಕ್ಟ್ ಆಗಿ ಹೇಳಿದ್ರಿ. ಪತ್ರಕರ್ತರು ಕೂಡ ಆ ಒಂದು ಸಾರ್ವಜನಿಕ ವಲಯದಲ್ಲಿ ನಡೀತಿರುವಂತಹ ವಿದ್ಯಮಾನಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋರು ಅದರಲ್ಲಿ ಕೂಡ ತುಂಬಾ ಜನ ಇದ್ದಾರೆ ಸರ್. ಅವ್ರಿಗೆ ಕೂಡ ಏನನ್ಸ್ತದೆ ಅಂತ ಹೇಳಿ, ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡುವಂತವರನ್ನ ಇನ್ನೂ ಕೂಡ ಹಿಂಗೆ ಬಿಟ್ಕೊಂಡ್ರೆ, ಏನೋ ಆ ನರೇಂದ್ರ ಮೋದಿ ಅಂತ ಒಬ್ಬ ಜಾಗತಿಕ ನಾಯಕ ಇವತ್ತು ಅವರ ಪಾರ್ಟಿಯಲ್ಲಿ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳುವಂತ ಒಂದು ಭಾವನೆಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬನ ಮನಸ್ಸಲ್ಲಿ ಬರುವಂತದ್ದು ಸರ್. ಅದಕ್ಕಾಗಿಯೇ ಈ ರೀತಿಯ ಒಂದು ಹೆಜ್ಜೆ ಅನಿವಾರ್ಯ ಮತ್ತು ಸ್ವಲ್ಪ ಡಿಲೇ ಆಗಿದೆ ಸರ್. ನಾನು ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಇದು ಬಾರಿ ಸ್ವಲ್ಪ ದಿನ ಹಿಂದೆ ಆಗಬೇಕಾಗಿತ್ತು, ಇದಕ್ಕೆ ಇಷ್ಟು ದಿನ ಕೊಡುವಂತ ಅವಶ್ಯಕತೆಗಳು ಇರ್ಲಿಲ್ಲ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಸರ್. ಸರ್, ಸ್ವಲ್ಪ ನಿಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಈ RSS ಹಿನ್ನೆಲೆಯಿಂದ ಬಂದಿರ್ತಾರೆ, ಹಿಂದುತ್ವದ ಹಿನ್ನೆಲೆಯಿಂದ ಬಂದಿರ್ತಾರೆ, ಅವರೇ ಪಾರ್ಟಿಯ ಒಂದು ಶಿಸ್ತನ್ನು ಯಾಕೆ ಪದೇ ಪದೇ ಉಲ್ಲಂಘಿಸ್ತಿರ್ತಾರೆ? ಐ ಸ್ಟಾರ್ಟ್ ಫ್ರಮ್ AK ಸುಬ್ಬಯ್ಯನವರಿಂದ ಹಿಡಿದು ನಂತರ ಯಡಿಯೂರಪ್ಪನವರು, ಈಗ ಈಶ್ವರಪ್ಪನವರು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರು, ಎಲ್ಲರದ್ದು ಪಾರ್ಟಿ ಕಟ್ಟೋದ್ರಲ್ಲಿ ಕೊಡುಗೆ ಇದೆ. ಎಲ್ಲರದ್ದು ಹಿಂದುತ್ವದ ಬಗ್ಗೆ ಒಂದು ಬದ್ಧತೆಯ ಪ್ರಶ್ನೆ ಬಂದಾಗ ಇವರೆಲ್ಲರೂ ಹಿಂದುತ್ವಕ್ಕೆ ಬದ್ಧ ನಾಯಕರು, ಸಂಘದ ಆತ್ಮೀಯರು. ಯಾಕೆ ಅವರು ಪಾರ್ಟಿಯ ಪದೇ ಪದೇ ಶಿಸ್ತನ್ನು ಉಲ್ಲಂಘಿಸ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಒಂದು ನನ್ನದೇ ಆದಂತ ಆ ಒಂದು ವ್ಯಕ್ತಿಗತವಾದಂತ ತೀರ್ಮಾನಗಳನ್ನು ತಗೊಳ್ಳುವಂತ ಆ ಒಂದು ಮನೋಸ್ಥಿತಿಯನ್ನ ಹಿಂದಿನ ದಿನಗಳಲ್ಲಿ ರಾಜಕಾರಣಿಗಳಿಗೆ, ಅದು ಕೂಡ ವಿಶೇಷವಾಗಿ ಜನಸಂಘ ಬಿಜೆಪಿಯವರಿಗೆ ಒಂದು ರೀತಿಯಲ್ಲಿ ಸಂಘ ಕೊಟ್ಟಿತ್ತು. ಆದ್ರೆ ಯಾವಾಗ ವ್ಯಕ್ತಿಗತವಾದಂತ ವರ್ಚಸ್ಸೇ ನಾನಿಲ್ಲ ಇದ್ರೆ ಕರ್ನಾಟಕದಲ್ಲಿ ಜನಸಂಘ ಇಲ್ಲ ಅಂತ ಹೇಳುವಂತ ಹಂತಕ್ಕೆ ಯಾವಾಗ ನಮ್ಮ AK ಸುಬ್ಬಯ್ಯರು ಹೋದ್ರ, ಆಗ ಅನಿವಾರ್ಯವಾಗಿ ಸಂಘಟನೆ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗಿತ್ತು. ಇವತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ತಾವು ತಮ್ಮ ಮಾತುಗಳಿಂದಲೇ ನಾಯಕರಾಗ್ತವೆ, ನಮ್ಮ ಕೃತಿಯಿಂದ ಅಲ್ಲ ಅಂತ ಹೇಳುವಂತ ಭಾವನೆ ತುಂಬಾ ಜನರಲ್ಲಿ ಬಂದಿರುವಂತದ್ದೇ ಇದಕ್ಕೆ ಒಂದು ಕಾರಣ ಅಂತ ನಾನು ತಿಳ್ಕೊಳ್ತೇನೆ. ಸದಾನಂದ ಗೌಡ್ರೆ, ಅಂದ್ರೆ ಯಾವುದೇ ನಾಯಕರ, ಇವಾಗ ಯತ್ನಾಳ್ ಅವರ ವಿಷಯಕ್ಕೆ ಬರೋದಾದ್ರೆ ಅವರಿಗೆ ಏನು ಅಧಿಕಾರಗಳನ್ನ ನೀಡಲಾಯಿತು, ಸರ್ಕಾರ ಏನು ಪಕ್ಷದಲ್ಲಿ ಜವಾಬ್ದಾರಿಗಳನ್ನ ನೀಡಲಾಯಿತು ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಅದರಿಂದಲೂ ಅವರು ಕೋಪಗೊಂಡಿರಬಹುದು. ನಾನು ಹಿರಿಯ ನಾಯಕನಿದ್ದೀನಿ, ಒಂದು ದೊಡ್ಡ ಸಮುದಾಯನ ನಾನು ಪ್ರತಿನಿಧಿಸ್ತಾ ಇದ್ದೀನಿ, ನನಗೆ ಅವಕಾಶಗಳನ್ನ ಕೊಟ್ಟಿಲ್ಲ ಅನ್ನೋ ಕೋಪನು. ಅಂಡ್ ಹೈಕಮಾಂಡ್ ತುಂಬಾ ಡಿಲೇ ಮಾಡ್ತಾ ಈ ಸಮಸ್ಯೆನ ಸಾಲ್ವ್ ಮಾಡೋದ್ರಲ್ಲಿ ಆರಂಭದಲ್ಲೇ ಇದಕ್ಕೆ ಒಂದು ಚೂರು ಕೂತ್ ಮಾತಾಡಿದ್ರೆ ಇದು ಇಲ್ಲಿವರೆಗೂ ಬರ್ತಿರ್ಲಿಲ್ವೇನೋ? ಅಲ್ಲ, ನನಗೆ ನಾನೇ ನಿಮಗೆ ಒಂದು ಜ್ವಲಂತ ಉದಾಹರಣೆ ಮೇಡಮ್. ಈಗ ಈ ಬಾರಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ ಮೇಲೆ ಕೂಡ ನನ್ನ ಪಕ್ಷದ ವರಿಷ್ಠರು ಬೊಮ್ಮಾಯಿಯವರು, ಅಶ್ವಥ್ ನಾರಾಯಣ್, ಬಾಕಿ ಮಂತ್ರಿಗಳೆಲ್ಲ ಬಂದ್ಮೇಲೆ ನಾನು ನಿಲ್ತೇನೆ ಅಂತ ಹೇಳಿದ ಮೇಲೆ ಸೀಟು ನನಗೆ ಬೇರೆಯವರಿಗೆ ಕೊಟ್ಟಾಗ ಕೂಡ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳುವಂತ ನಾನು ಅರ್ಥೈಸಿಕೊಂಡು ಆ ಪಕ್ಷದ ಕಾರ್ಯಕರ್ತ ಆಗಿ ಮುಂದುವರೆದರೆ, ಯತ್ನಾಳ್ರಿಗೆ ಏನು ಕಡಿಮೆ ಆಗಿದೆ ಹೇಳಿ? ಅವರು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿದ್ರು. ಕರ್ನಾಟಕ ರಾಜ್ಯದಲ್ಲಿ ಅವರನ್ನ ಪಕ್ಷದಿಂದ ಒಮ್ಮೆ ಹೊರಗೆ ಸಸ್ಪೆಂಡ್ ಮಾಡಿದ ಮೇಲೆ ಕೂಡ ಮತ್ತೆ ಬೇರೆ ಪಾರ್ಟಿಗೆ ಹೋಗಿ ಬಂದ ಮೇಲೆ ಕೂಡ ಅವರನ್ನ ಸ್ವೀಕಾರ ಮಾಡಿದ್ದೇವೆ, ಮತ್ತೆ ಶಾಸಕರನ್ನಾಗಿ ಮಾಡಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಅವರೊಬ್ಬ ನಮ್ಮ ಲೀಡರ್ ಅಂತ ನಾವೆಲ್ಲ ಒಪ್ಕೊಂಡಿದ್ದೇವೆ. ಇದಕ್ಕಿಂತ ಹೆಚ್ಚು ಅವ್ರಿಗೆ ಏನ್ ಕೊಡ್ಬೇಕು ಹೇಳಿ? ಆದ ಕಾರಣ ಎಲ್ಲೋ ಒಂದ್ ಕಡೆ ಅದಕ್ಕಿಂತಲೂ ಮೇಲೆ 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 ನಾನಿಲ್ಲದೆ ಈ ಭಾಗವೇ ಇಲ್ಲ, ನಾನಿಲ್ಲದೆ ಯಾವುದೇ ಒಂದು ಸಮುದಾಯ ಬಿಜೆಪಿಯ ಜೊತೆ ಇಲ್ಲ ಅಂತ ಹೇಳುವಂತ ಈ ಒಂದು ಮಾನಸಿಕತೆ ಇದೆಲ್ಲ, ಇದು ಇಂಟಾಲರಬಲ್. ಓಕೆ, ಸೊ ಇಂಟಾಲರಬಲ್ ಅಂತ ನೀವು ಹೇಳ್ತಾ ಇದ್ದೀರಾ. ಯತ್ನಾಳ್ ಬಣದ ಜೊತೆಗೂ ವಿಜೇಂದ್ರ ಬಣದ ನಾಯಕರೇನು ಕಡಿಮೆ ಇರಲಿಲ್ಲ ಸದಾನಂದ ಗೌಡ್ರೆ. ಹೇಳಿಕೆಗಳ ಮೇಲೆ ಹೇಳಿಕೆಗಳು, ಸಮಾವೇಶಗಳು, ಚರ್ಚೆಗಳು ಇವೆಲ್ಲಾನು ಮಾಡ್ಕೊಂಡು ಬಂದ್ರು. ಹೈಕಮಾಂಡ್ ಹೇಳದ ಮೇಲೂ ಕೂಡ ನಿಲ್ಲಿಸಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಸೊ ಅವ್ರ ಮೇಲೂ ಶಿಸ್ತು ಕ್ರಮ ಆಗ್ಬೇಕು ಅಂತೀರಾ ನೀವು? ನೋಡಿ, ನಾನು ಇದರ ಬಗ್ಗೆ ಬಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ. ಈ ರೀತಿ ಇದು ಕೇವಲ ಒಂದ್ ಸೈಡ್ ಇಂದ ಆಗ್ತಾ ಇಲ್ಲ, ಎರಡು ಕಡೆಯಿಂದಲೂ ಆಗ್ತಾ ಇದೆ ಅಂತ ಹೇಳುವಂತದ್ರ ಬಗ್ಗೆ ನಾನು ಭಾರಿ ಖಾರವಾಗಿ ಮಾತಾಡಿದ್ದೀನಿ. ಮತ್ತು ಕೇಂದ್ರದ ವರಿಷ್ಠರಿಗೆ ಈ ರೀತಿ ಆಗುವಂಥದ್ದು ನನಗೇನೋ ನಿನ್ನೆ ಸಮಾಧಾನ ಆಯ್ತು. ಅಂತವರಿಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಕೇಳಿ ನನಗೇನೋ ನಮ್ಮ ಪಾರ್ಟಿ ಈಗ ಮತ್ತೆ ನನ್ನ ಒರಿಜಿನಲ್ ಡಿಸಿಪ್ಲಿನ್ ಕಡೆಗೆ ಹೋಗ್ತದೆ ಅಂತ ಹೇಳುವಂಥದ್ದು ನನಗೆ
ಒಂದು ಗೊತ್ತಾದಂಗೆ ಅನಿಸ್ತು ಮೇಡಮ್. ಅಲ್ಲ, ಒಂದೆರಡು ಸಲ ನೀವು ಕೂಡ ಬೇಜಾರು ವ್ಯಕ್ತಪಡಿಸಿದ್ರಿ, ಇದೇನ್ ಶಿಸ್ತಿನ ಪಕ್ಷನ, ಯಾಕೆ ಹಿಂಗ್ ನಡ್ಕೊಳ್ತಾ ಇದ್ದಾರೆ ಅಂತ. ಏನ್ ಪ್ರಾಬ್ಲಮ್ ಆಗಿತ್ತು? ಎಲ್ಲಿ ಸಮಸ್ಯೆ ಆಯ್ತು? ಈ ರೀತಿ ಒಬ್ಬರ ಮೇಲೆ ಒಬ್ರು ಹೇಳಿಕೆ, ಒಬ್ಬರ ಮೇಲೆ ಒಬ್ರು ಆರೋಪ ಮಾಡೋದಕ್ಕೆ? ನೋಡಿ, ಇಲ್ಲಿ 2 ಕಾರಣಗಳಿದ್ದಾವೆ. ಒಂದು ಕಾರಣ ನನಗೆ ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಯಾಕೆ ಡಿಲೇ ಮಾಡಿದ್ರು ಅಂತ ಹೇಳೋದಕ್ಕೆ ನನ್ನಲ್ಲಿರುವಂತ ಒಂದು ಇತ್ತೀಚೆಗೆ 2-3 ರಾಜ್ಯಗಳ ಚುನಾವಣೆಯ ಡೆಲ್ಲಿ ಚುನಾವಣೆವರೆಗೆ ತುಂಬಾ ಒಂದು ಸವಾಲಿನ ನಮ್ಮ ಚುನಾವಣೆಗಳಾದ ಕಾರಣ ಕರ್ನಾಟಕದ ಬಗ್ಗೆ ಏಕಾಏಕಿ ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನನ್ನ ಅನಿಸಿಕೆ ಒಂದು. ಆದ್ರೆ ಎರಡನೇದಾಗಿ ಈ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಬೇರೆ ಬೇರೆ ಹಂತಗಳಲ್ಲಿ ಕೇಂದ್ರ ವರಿಷ್ಠರು ಏನೋ ಮಾಡಬೇಕು ಅಂತ ಹೇಳುವಂತ ಪ್ರಯತ್ನ ಪಡಬೇಕು ಅಂತ ಹೇಳುವಂತದಕ್ಕೆ ಭಾರಿ ವೇಗ ಸಿಕ್ಲಿಲ್ಲ ಅಂತ ಹೇಳುವಂತದ್ದು ನನ್ನ ಮನಸ್ಸಲ್ಲಿದೆ. ರೈಟ್ ಸರ್. ಧನ್ಯವಾದ ಸದಾನಂದ ಗೌಡ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.